DTS ದ ಲರ್ನಿಂಗ್ ಆಪ್ ಅಲ್ಲಿ ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತೆ 27ನೇ ಅಧ್ಯಾಯ ಆರ್ಥಿಕ ಸಮೀಕ್ಷೆ 2019-20 ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2019-20 ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲವು ಕ್ವೆಶ್ಚನ್ಸ್ ಅನ್ನು ಕೊಟ್ಟಿದ್ದೀವಿ. ಮೊದಲನೆಯದು, ಭಾರತದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು? ರಘುರಾಮ್ ರಾಜನ್, ಅಜಿತ್ ದೋವಲ್, ಕೃಷ್ಣಮೂರ್ತಿ ವಿ ಸುಬ್ರಮಣಿಯನ್, ಸುನಿಲ್ ಅರೋರಾ. ಸೊ ಭಾರತದ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರು ಕೃಷ್ಣಮೂರ್ತಿ ವಿ ಸುಬ್ರಮಣಿಯನ್. 2019-20 ಆರ್ಥಿಕ ವರ್ಷದಲ್ಲಿ ಕೃಷಿಯ ನಿರೀಕ್ಷಿತ ಬೆಳವಣಿಗೆಯ ದರ ಎಷ್ಟು? 3.4%, 2.5%, 2.1%, 2.8%. ಸೊ ಇದು 2019-20 ಆರ್ಥಿಕ ವರ್ಷದಲ್ಲಿ ಕೃಷಿಯ ನಿರೀಕ್ಷಿತ ಬೆಳವಣಿಗೆ 2.8%. ಜಾಗತಿಕ ಟಾಪ್ 100 ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಏಕೈಕ ಬ್ಯಾಂಕ್ ಯಾವುದು? PNB, SBI, OBC, HDFC. ಸೊ ಅದು SBI ಆಗಿದೆ. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಭಾರತ ಸೂಚ್ಯಂಕ 2019ರಲ್ಲಿ ಯಾವ ಭಾರತೀಯ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಭಾರತ ಸೂಚ್ಯಂಕ 2019ರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಕೇರಳ, ಹಿಮಾಚಲ ಪ್ರದೇಶ್, ರಾಜಸ್ಥಾನ್, ಗುಜರಾತ್. ಸೊ ಅದು ಹಿಮಾಚಲ ಪ್ರದೇಶ ರಾಜ್ಯ ಆಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಯಾವ ಸರ್ಕಾರಿ ಯೋಜನೆಯು ದೇಶಾದ್ಯಂತ 680 ಜಿಲ್ಲೆಗಳ 3.39 ಕೋಟಿ ಮಕ್ಕಳಿಗೆ 87.18 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ನೀಡಿದೆ? ಮಿಷನ್ ಇಂದ್ರಧನಸ್, ಆಯುಷ್ಮಾನ್ ಭಾರತ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ್, ಜನಶ್ರೀ ಭೀಮಾ ಯೋಜನೆ. ಸೊ ದೇಶದಾದ್ಯಂತ 680 ಜಿಲ್ಲೆಗಳ 3.39 ಕೋಟಿ ಮಕ್ಕಳಿಗೆ ಮತ್ತು 87.18 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ನೀಡಿದ ಯೋಜನೆ ಅಂದ್ರೆ ಅದು ಮಿಷನ್ ಇಂದ್ರಧನುಷ್. ನೆಕ್ಸ್ಟ್ 6ನೇ ಪ್ರಶ್ನೆ, 2025ರ ವೇಳೆಗೆ 2024-25ರ ವೇಳೆಗೆ $5 ಟ್ರಿಲಿಯನ್ ಆರ್ಥಿಕತೆಯಾಗಲು ಭಾರತ ಮೂಲಸೌಕರ್ಯಕ್ಕಾಗಿ ಎಷ್ಟು ಖರ್ಚು ಮಾಡಬೇಕಾಗಿದೆ? $1.2 ಟ್ರಿಲಿಯನ್, $1.4 ಟ್ರಿಲಿಯನ್, $1.6 ಟ್ರಿಲಿಯನ್, $1.8 ಟ್ರಿಲಿಯನ್. ಅಂದ್ರೆ 2024-25ರ ವೇಳೆಗೆ $5 ಟ್ರಿಲಿಯನ್ ಆರ್ಥಿಕತೆಯಾಗಲು ಭಾರತ ಮೂಲಸೌಕರ್ಯಕ್ಕಾಗಿ $1.4 ಟ್ರಿಲಿಯನ್ ಖರ್ಚು ಮಾಡಬೇಕಾಗಿದೆ. ಭಾರತದ ಆರ್ಥಿಕ ಸಮೀಕ್ಷೆಯ ಪ್ರಕಾರ 2018ರಲ್ಲಿ ಎಷ್ಟು ಹೊಸ ಕಂಪನಿಗಳು ರೂಪುಗೊಂಡವು? 80,000, 93,000, 1,24,000, 1,39,000. ಸೊ ಭಾರತದ ಆರ್ಥಿಕ ಸಮೀಕ್ಷೆಯ ಪ್ರಕಾರ 2018ರಲ್ಲಿ 1,24,000 ಹೊಸ ಕಂಪನಿಗಳು ರೂಪುಗೊಂಡವು. ಆರ್ಥಿಕ ಸಮೀಕ್ಷೆ 2019-20ರ ಪ್ರಕಾರ ಭಾರತದಲ್ಲಿ 2011-12 ಮತ್ತು 2017-18ರ ನಡುವೆ ಎಷ್ಟು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ? 2011-12 ಮತ್ತು 2017-18ರ ನಡುವೆ 2.6 ಕೋಟಿ ಹೊಸ ಉದ್ಯೋಗಗಳನ್ನ ಸೃಷ್ಟಿಸಲಾಗಿದೆ. ಇದು 2019-20ರ ಆರ್ಥಿಕ ಸಮೀಕ್ಷೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಆರ್ಥಿಕ ಸಮೀಕ್ಷೆ 2020 ಯಾವ ವಲಯಕ್ಕೆ ನೌಕರರ ಸ್ಟಾಕ್ ಮಾಲೀಕತ್ವವನ್ನು ಸೂಚಿಸುತ್ತದೆ? ಉತ್ಪಾದನೆ, ಬ್ಯಾಂಕಿಂಗ್, ಕೃಷಿ, ಮೂಲಸೌಕರ್ಯ. ಆರ್ಥಿಕ ಸಮೀಕ್ಷೆ 2020 ಸೊ ಇದು ಬ್ಯಾಂಕಿಂಗ್ ವಲಯಕ್ಕೆ ನೌಕರರ ಸ್ಟಾಕ್ ಮಾಲೀಕತ್ವವನ್ನ ಸೂಚಿಸುತ್ತೆ. 2019-20ರ ಆರ್ಥಿಕ ವರ್ಷದಲ್ಲಿ ಕೈಗಾರಿಕಾ ಬೆಳವಣಿಗೆ ಅಂದಾಜು ಎಷ್ಟು? 2.5%, 3.5%, 4.5%, 3%. ಅಂದ್ರೆ 2019-20ರ ಆರ್ಥಿಕ ವರ್ಷದಲ್ಲಿ ಕೈಗಾರಿಕಾ ಬೆಳವಣಿಗೆ ಅಂದಾಜು 2.5%. ಆರ್ಥಿಕ ಸಮೀಕ್ಷೆ 2019-20ರ ವ್ಯಾಪಕ ವಿಷಯವೇನು? ನಿರುದ್ಯೋಗ, ಸಂಪತ್ತು ಸೃಷ್ಟಿ, ಕೈಗಾರಿಕಾ ಸುಧಾರಣೆಗಳು, ಸ್ಟಾರ್ಟ್ಅಪ್, ಇನೋವೇಷನ್. ಸೊ ಆರ್ಥಿಕ ಸಮೀಕ್ಷೆ 2019-20ರ ವ್ಯಾಪಕ ವಿಷಯ ಅಂದ್ರೆ ಸಂಪತ್ತು ಸೃಷ್ಟಿ, ವೆಲ್ತ್ ಕ್ರಿಯೇಷನ್. 12ನೇ ಪ್ರಶ್ನೆ, 2019-20ರ ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದಲ್ಲಿ ಆಹಾರದ
ತಟ್ಟೆಯ ಅರ್ಥಶಾಸ್ತ್ರವನ್ನು ವಿವರಿಸಲು ಯಾವ ಪದವನ್ನು ಬಳಸಲಾಗಿದೆ? 2019-20 ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದಲ್ಲಿ ಆಹಾರ ತಟ್ಟೆಯ ಅರ್ಥಶಾಸ್ತ್ರ, ಥಾಲಿನೋಮಿಕ್ಸ್, ಫುಡೋನಾಮಿಕ್ಸ್, ಪುಟೋನಾಮಿಕ್ಸ್, ದೋಸನಾಮಿಕ್ಸ್. ಸೊ ಇದು ಆಹಾರ ತಟ್ಟೆಯ ಅರ್ಥಶಾಸ್ತ್ರವನ್ನು ವಿವರಿಸಲು ಥಾಲಿನೋಮಿಕ್ಸ್ ಅನ್ನುವಂತಹ ಪದವನ್ನ ಬಳಸಲಾಗಿದೆ. ಆಹಾರ ತಟ್ಟೆಯ ಅರ್ಥಶಾಸ್ತ್ರ. ಆರ್ಥಿಕ ಸಮೀಕ್ಷೆ 2019-20, 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟು ಜಿಡಿಪಿ ಬೆಳವಣಿಗೆಯನ್ನು ಊಹಿಸಿದೆ? 5ರಿಂದ 5.5%, 6ರಿಂದ 6.5%, 5ರಿಂದ 6%, 5ರಿಂದ 6.5%. ಸೊ ಆರ್ಥಿಕ ಸಮೀಕ್ಷೆ 2019-20, 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟು ಜಿಡಿಪಿ ಬೆಳವಣಿಗೆಯನ್ನು ಊಹಿಸಿದೆ ಅಂದ್ರೆ 6ರಿಂದ 6.5%, 2020 ಮತ್ತೆ 21ಕ್ಕೆ. ಆರ್ಥಿಕ ಸಮೀಕ್ಷೆ 2020 ಪ್ರಕಾರ 2019 ವರ್ಷವು ಯಾವ ಘಟನೆಯ ಸುವರ್ಣ ಮಹೋತ್ಸವವನ್ನು ಗುರುತಿಸಿದೆ? PSU ಖಾಸಗೀಕರಣ, ಬ್ಯಾಂಕ್ ಕ್ಯಾಪಿಟಲೈಸೇಷನ್, ಬ್ಯಾಂಕ್ ರಾಷ್ಟ್ರೀಕರಣ, CPSE ಹೂಡಿಕೆ. ಆರ್ಥಿಕ ಸಮೀಕ್ಷೆ 2020 ಪ್ರಕಾರ 2019 ವರ್ಷವು ಯಾವುದರ ಸುವರ್ಣ ಮಹೋತ್ಸವವನ್ನು ಗುರುತಿಸಿದೆ ಅಂದ್ರೆ ಅದು ಬ್ಯಾಂಕ್ಗಳ ರಾಷ್ಟ್ರೀಕರಣ. ನೆಕ್ಸ್ಟ್ 15ನೇದು, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಏನು? ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಸೊ ಅದನ್ನ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಯಾಂಕವು 2017ರಲ್ಲಿ 130, 2018ರಲ್ಲಿ 120ಕ್ಕೆ ಸುಧಾರಿಸಿದೆ. ಅಂದ್ರೆ ಒಂದ್ ಕಡಿಮೆ ಇದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ 2019ರಲ್ಲಿ ಆಕರ್ಷಿಸಲ್ಪಟ್ಟ ಒಟ್ಟು ವಿದೇಶ ನೇರ ಹೂಡಿಕೆ ಮೊತ್ತ ಎಷ್ಟು? FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ 2018-19 ಏಪ್ರಿಲ್ ನವೆಂಬರ್ನಲ್ಲಿ 21.2 ಬಿಲಿಯನ್ US$ಗೆ ಹೋಲಿಸಿದರೆ 2019-20 ಏಪ್ರಿಲ್ ನವೆಂಬರ್ನಲ್ಲಿ ದೇಶವು 24.4 ಬಿಲಿಯನ್ US$ ನಿವ್ವಳ FDI ಅನ್ನು ಆಕರ್ಷಿಸಿದೆ. ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಿಸಿದೆ ಅಂದ್ರೆ ಬಂದಿದೆ ಭಾರತಕ್ಕೆ ಅಷ್ಟು. ಅಂದ್ರೆ 2018-19 ಏಪ್ರಿಲ್ ನವೆಂಬರ್ನಲ್ಲಿ 21.2 ಇತ್ತು. ಅದೇ 2019-20 ಏಪ್ರಿಲ್ ನವೆಂಬರ್ನಲ್ಲಿ ಒಂದು ವರ್ಷ ಸೊ 24.4 ಅಂದ್ರೆ ರೈಸ್ ಆಗಿದೆ. ವಿಶ್ವ ಬ್ಯಾಂಕ್ ನ ಡೂಯಿಂಗ್ ಬಿಸಿನೆಸ್ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಯಾವುದು? ವಿಶ್ವ ಬ್ಯಾಂಕ್ ನ ಡೂಯಿಂಗ್ ಬಿಸಿನೆಸ್ ಶ್ರೇಯಾಂಕ 2019ರಲ್ಲಿ ಭಾರತದ ಸ್ಥಾನ 63ನೇ ಸ್ಥಾನ. ಈ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ಅಗ್ರಸ್ಥಾನದಲ್ಲಿದೆ ವಿಶ್ವ ಬ್ಯಾಂಕ್ ನ ಡೂಯಿಂಗ್ ಬಿಸಿನೆಸ್ ಅಲ್ಲಿ. ಸೊ 18ನೇ ಪ್ರಶ್ನೆ, ಆರ್ಥಿಕ ಸಮೀಕ್ಷೆಯ ಪ್ರಕಾರ 2019-20 ಹಣಕಾಸು ವರ್ಷದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ ಹಣದುಬ್ಬರ ಎಷ್ಟು? CPI. ಸೊ ಗ್ರಾಹಕ ಬೆಲೆ ಸೂಚ್ಯಾಂಕ. ಸೊ ಇಲ್ಲಿ CPI ಅಂದ್ರೆ ಕಸ್ಟಮರ್ ಪ್ರೈಸ್ ಇಂಡೆಕ್ಸ್. ಗ್ರಾಹಕ ಬೆಲೆ ಸೂಚ್ಯಾಂಕ ಎಷ್ಟು? ಸೊ ಗ್ರಾಹಕ ಬೆಲೆ ಸೂಚ್ಯಾಂಕ CPI ಹಣದುಬ್ಬರವು 2018-19ರಲ್ಲಿ ಏಪ್ರಿಲ್ ನಿಂದ ಡಿಸೆಂಬರ್ 2018ರವರೆಗೆ 3.7ರಿಂದ 2019-20ರಲ್ಲಿ ಏಪ್ರಿಲ್ ನಿಂದ ಡಿಸೆಂಬರ್ 2019ರವರೆಗೆ 4.1ಕ್ಕೆ ಏರಿದೆ. ಅಂದ್ರೆ ಏಪ್ರಿಲ್ ಡಿಸೆಂಬರ್ 2018 3.7 ಇತ್ತು. ಅದೇ ಸೇಮ್ 2019-20ರಲ್ಲಿ ಏಪ್ರಿಲ್ ನಿಂದ ಮತ್ತೆ ಡಿಸೆಂಬರ್ಗೆ 4.1ಕ್ಕೆ ಏರಿದೆ, ರೈಸ್ ಆಗಿದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ 2019-20 ಹಣಕಾಸು ವರ್ಷದಲ್ಲಿ ಸಗಟು ಬೆಲೆ ಸೂಚ್ಯಾಂಕ WPI, ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಹಣದುಬ್ಬರ ಎಷ್ಟು? ಸಗಟು ಬೆಲೆ ಸೂಚ್ಯಾಂಕ WPI ಹಣದುಬ್ಬರವು 2018-19ರಲ್ಲಿ ಏಪ್ರಿಲ್ ನಿಂದ ಡಿಸೆಂಬರ್ ವರೆಗೆ 4.7ರಿಂದ 2019-20 ಅವಧಿಯಲ್ಲಿ ಏಪ್ರಿಲ್ ನಿಂದ ಡಿಸೆಂಬರ್ 2019ರವರೆಗೆ 1.5ಕ್ಕೆ ಇಳಿದಿದೆ. ಅಂದ್ರೆ 2018-19ರಲ್ಲಿ 4.7 ಇತ್ತು. 2019-20 ಏಪ್ರಿಲ್ ನಿಂದ ಡಿಸೆಂಬರ್ ಅವಧಿಯಲ್ಲಿ 1.5ಕ್ಕೆ ಇಳಿದಿದೆ. ಭಾರತದ ಟಾಪ್ 5 ವ್ಯಾಪಾರ ಪಾಲುದಾರ ದೇಶಗಳು ಯಾವುವು? ಯಾವ್ಯಾವ ಟಾಪ್ 5 ನಮ್ಮ ಹತ್ರ ಹೆಚ್ಚಿಗೆ ಬಿಸ್ನೆಸ್ ಮಾಡ್ತವೆ ಅಂತ? ಭಾರತದ ಅಗ್ರ 5 ವ್ಯಾಪಾರ
ಪಾಲುದಾರರು ಅಂದ್ರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೀನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಸೌದಿ ಅರೇಬಿಯಾ ಮತ್ತು ಹಾಂಗ್ಕಾಂಗ್. ವಿಶ್ವ ಬ್ಯಾಂಕ್ನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕದ ಪ್ರಕಾರ ಭಾರತದ ಶ್ರೇಣಿ ಯಾವುದು? ವಿಶ್ವ ಬ್ಯಾಂಕ್ನ ಲಾಜಿಸ್ಟಿಕ್ಸ್ ಕಾರ್ಯಕ್ಷಮತೆ ಸೂಚ್ಯಾಂಕದ ಪ್ರಕಾರ ಭಾರತವು 2018ರಲ್ಲಿ 44ನೇ ಸ್ಥಾನದಲ್ಲಿತ್ತು. 2014ರಲ್ಲಿ 54ನೇ ಸ್ಥಾನದಿಂದ ಜಾಗತಿಕವಾಗಿ ಹೆಚ್ಚಿದೆ. ಅಂದ್ರೆ 14ರಲ್ಲಿ 54ನೇ ಸ್ಥಾನ ಇತ್ತು, 18ರಲ್ಲಿ ಅದು 44ನೇ ಸ್ಥಾನಕ್ಕೆ ಬಂದಿದೆ. 2025ರ ವೇಳೆಗೆ ಭಾರತ ತನ್ನ ರಫ್ತು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಬಹುದಾದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಅಂದಾಜು ಎಷ್ಟು? ಮೇಕ್ ಇನ್ ಇಂಡಿಯಾದಲ್ಲಿ ಭಾರತಕ್ಕಾಗಿ ಜೋಡಿಸಿ ಅನ್ನು ಸಂಯೋಜಿಸುವ ಮೂಲಕ ಭಾರತವು ತನ್ನ ರಫ್ತು ಮಾರುಕಟ್ಟೆ ಪಾಲನ್ನು 2025ರ ವೇಳೆಗೆ 3.5% ಮತ್ತು 2030ರ ವೇಳೆಗೆ 6% ಹೆಚ್ಚಿಸಬೇಕು ಅನ್ನುವಂತಹ ಒಂದು ಅಂದಾಜು ಇದೆ. ಮೇಕ್ ಇನ್ ಇಂಡಿಯಾ ನಿಮ್ಗೆಲ್ಲ ಗೊತ್ತಿದೆ, ಭಾರತದಲ್ಲಿ ತಯಾರಿಸಿ ಅಂತ. ಸೊ ಇದರ ಒಂದು ಅಡಿಯಲ್ಲಿ ಭಾರತವು ತನ್ನ ರಫ್ತು ಮಾರುಕಟ್ಟೆಯನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಅದು 2025ರ ವೇಳೆಗೆ 3.5% ಮತ್ತೆ 6% 2030ಕ್ಕೆ ಏರಿಸಬೇಕು ಅಂತ. ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವವರು ಯಾರು? ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. 2018-19ರಲ್ಲಿ ದೇಶದಲ್ಲಿ ಹಾಲು ಉತ್ಪಾದನೆಯು 1877 ಮಿಲಿಯನ್ ಟನ್ ಆಗಿದ್ದು ಹಿಂದಿನ ವರ್ಷಕ್ಕಿಂತ 6.5% ಬೆಳವಣಿಗೆಯನ್ನ ದಾಖಲಿಸಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವವರು ನಾವೇ, ಭಾರತ ದೇಶದವರು. ಸೊ 18-19ರಲ್ಲಿ 1877 ಮಿಲಿಯನ್ ಟನ್ ಇತ್ತು. ಇದು ಹಿಂದಿನ ವರ್ಷಕ್ಕಿಂತ 6.5% ಗ್ರೋತ್ ಅನ್ನ ದಾಖಲಿಸಿದೆ.